ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾರೋ ರೆಸಿಪಿ ಸಾಂಬಾರು ಪುಡಿ, ತರಕಾರಿ ಸಾರಿನ ಪುಡಿ. ಇಲ್ಲ ಅಂದರೆ ನೀವು ತಿಳಿ ಸಾರಿಗೂ ಹಾಕ್ಕೋಬೋದು, ಸಾಂಬಾರು ಪುಡಿ ತರಕಾರಿ ಸಾರಿಗೂ ಹಾಕ್ಕೋಬೋದು. ಅದಕ್ಕೆ ಪದಾರ್ಥಗಳು ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ ನಾನು. ನೋಡಿ, ಸಾಂಬಾರು ಪುಡಿಗೆ ಬೇಕಾಗಿರೋ ಸಾಮಗ್ರಿ ಅಂದರೆ 1 kg ಸಾಂಬಾರು ಬೀಜ, ಅರ್ಧ kg ಜೀರಿಗೆ, 2 ಇಂದ 3 ಕಟ್ಟು ಕರ್ಬೇವಿನ ಸೊಪ್ಪು ಒಣಗಿಸಿ ಇಟ್ಕೊಂಡಿದ್ದೀನಿ ನಾನು. ಇಂಗು, ಗಟ್ಟಿ ಇಂಗು ತಗೊಂಡಿದ್ದೀನಿ. 1/4 kg ಮೆಣಸು, 1/4 kg ಸಾಸಿವೆ, 1/4 kg ಉದ್ದಿನಬೇಳೆ, 1/4 kg ಮೆಂತ್ಯ, 1/4 kg ಅರಿಶಿನದ ಕೊನೆ, ಕಡಲೆಬೇಳೆ 1/4 kg, ಗಸಗಸೆ 1/4 kg, ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರು ಮತ್ತು ಟೇಸ್ಟಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ kg ತಗೊಂಡಿದ್ದೀನಿ. ಖಾರಕ್ಕೆ ನಾನು ಒಂಚೂರು ಖಾರ ತಿನ್ನೋದ್ರಿಂದ ಖಾರದ ಮೆಣಸಿನ್ಕಾಯಿ ಅದೊಂದು 1/4 kg ತಗೊಂಡಿದ್ದೀನಿ. ಇದು 3/4 kg ಗುಂಟ್ನೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. 3/4 kg ಇದೆ ಇದು ಗುಂಟ್ನೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇವಾಗ ಹುರಿದ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಬಾಣಲಿ ಕಾದಿದೆ. ನಾನು 1/4 kg ಕಡಲೆಬೇಳೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂಚೂರು ಕಂದು ಬಣ್ಣ ಬರೋಂಗೆ ಹುರ್ಕೋಬೇಕು. ಕಡಲೆಬೇಳೆ ಗಮ್ಮಂತ ಸ್ಮೆಲ್ ಬರ್ತಾಯಿದೆ ಆಲ್ರೆಡಿ. ನೋಡಿ, ಉದ್ದಿನಬೇಳೆನೂ ಹಾಕ್ತಾಯಿದ್ದೀನಿ ನಾನು. 2 ಒಟ್ಟಿಗೆ ಹುರಿತೀನಿ. ನಿಮಗೆ ಗೊತ್ತಾಗಲ್ಲ ಅನ್ನೋರು ಬೇರೆ ಬೇರೆನೂ ಹುರ್ಕೊಳ್ಳಿ. ನಾನು ಮಾಡೋದು ಇದೇ ರೀತಿ. 2 ಒಟ್ಟಿಗೆ ಆಗೋಗುತ್ತೆ, ಬೇಳೆ ಅಲ್ವಾ, 2 ಒಂದೇ ಸಮ ಬರುತ್ತೆ ಹುರಿದ್ರೆ. ನೋಡಿ, ಗಟ್ಟಿ ಇಂಗು ಇಟ್ಕೊಂಡಿದ್ವಲ್ಲ ಅದನ್ನು ಪೀಸ್ ಆಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದೊಂದೇ ಹಾಕ್ಕೊತಾ ಇರ್ತೀನಿ. ಅಂದರೆ ಅದರಲ್ಲಿ ಒಂದು 7-8 ಭಾಗ ಮಾಡಿ ಎಲ್ಲ ಪದಾರ್ಥಗಳು ಹುರಿಯೋಗ 2 ಪೀಸು 3 ಪೀಸು ಹಾಕ್ಕೊಬಿಟ್ಟು ಹುರಿದ್ರೆ ಅದು ಎಣ್ಣೆ ಹಾಕಿ ಹುರಿಯಲ್ವಲ್ಲ. ಎಣ್ಣೆ ಮೆಣಸಿನ್ಕಾಯಿಗೆ ಒಂದಕ್ಕೆ ನಾವು ಎಣ್ಣೆ ಹಾಕಿ ಹುರಿಯೋದು, ಇನ್ಯಾವುದಕ್ಕೂ ಎಣ್ಣೆ ಹಾಕಿ ಹುರಿಯಲ್ಲ. ಏಕೆಂದರೆ 6 ತಿಂಗಳು ಇಟ್ಕೋಬೇಕಾಗತ್ತಲ್ಲ, ಎಣ್ಣೆ ಸ್ಮೆಲ್ ಬರುತ್ತೆ ಅಂತ ಹೇಳಿ. ಆಮೇಲೆ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಬೇರೆ ಬೇರೆ ಮಾಡಿಸ್ತಾರೆ. ನಾವು ಬೇರೆ ಬೇರೆ ಮಾಡಲ್ಲ, ಎಲ್ಲ ಒಟ್ಟಿಗೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ 2 ಒಟ್ಟಿಗೆ ಇರುತ್ತೆ ನಮ್ಮದು. ಈ ರೀತಿ ಮಾಡ್ಕೊಂಡು ನೋಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಕಂದು ಬಣ್ಣ ಬಂದಿದೆ. ನೋಡಿ, ಗಮ್ಮಂತ ಸ್ಮೆಲ್ಲು ಬರ್ತಾಯಿದೆ, ಕಂದು ಬಣ್ಣನೂ ಬಂದಿದೆ. ಇದು ತೆಗೆದುಬಿಟ್ಟು ನೆಕ್ಸ್ಟು ಬೇರೆದು ಹಾಕ್ಕೊಂತೀನಿ ನಾನು ಹುರಿಯೋಕ್ಕೆ. ನೋಡಿ, 1/4 kg ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಾನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ಸಾಸಿವೆ ಚಟಪಟ ಅನ್ನೋ ತನಕನೂ ಹುರ್ಕೋಬೇಕು. ಒಂದು ಸಾಸಿವೆ ಚಟ್ಪಟ ಅನ್ನೋ ತನಕ ಇದು ಮಾಡಬೇಡಿ. ಎಲ್ಲ ಸಾಸಿವೆನೂ ಈಕ್ವಲ್ಲಾಗಿ ಚಟಪಟ ಅನ್ನಬೇಕು, ಕಲರ್ ಚೇಂಜ್ ಆಗುತ್ತದು. ನೋಡಿ, ಆವಾಗಲೇ ನೀವು ಹೇಳ್ದಂಗೆ ನಾನು ಎಲ್ಲ ಪದಾರ್ಥಕ್ಕೂ ಇಂಗು ಹಾಕ್ಕೊಂಡು ಹುರಿತಾ ಇದ್ದೀನಿ. ನೋಡಿ, ಸಾಸಿವೆ ಚಟಪಟ ಅಂತ ಇದೆ, ಗಮ್ ಅನ್ನಬೇಕು ಸಾಸಿವೆನೂ. ನೋಡಿ, 3/4 ಭಾಗ ಸಾಸಿವೆ ಹುರಿದಿದ್ದಾಗಿದೆ, ಚಟಪಟ ಅಂತ ಇದೆ, ಗಮ್ ಅಂತ ಇದೆ. ನೋಡಿ, ಗಸಗಸೆ ತುಂಬ ಹುರಿಯೋದೇನು ಬೇಡ, ಅದು ರೋಸ್ಟ್ ಇರುತ್ತಲ್ಲ ಆಲ್ರೆಡಿ, ಅದ್ರ ಜೊತೆಗೆ ಸಾಸಿವೆ ಗಸಗಸೆ 2 ಒಟ್ಟಿಗೆ ಹುರ್ಕೊತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲಿ ಹುರ್ಕೋಬೋದು, ತುಂಬ ರೋಸ್ಟ್ ಆಗೋದೇನು ಬೇಡ ಗಸಗಸೆ. 2 ಚಟಪಟ ಅನ್ನುತ್ತೆ. ಗಸಗಸೆ ಇಷ್ಟೊಂದು ಹಾಕ್ಕೊಳ್ದಿದ್ದವರು ಬೇಕು ಅಂದರೆ ಅಕ್ಕಿನಾರ ಹಾಕ್ಕೋಬೋದು. ಅಕ್ಕಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ, ನಾನು ಹಂಗಾಗಿ ಗಸಗಸೆನೇ ಹಾಕೋದು. ಗಸಗಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಗಮ್ ಅಂತ ಬರ್ತಾಯಿದೆ ಸ್ಮೆಲ್ಲು, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ನಿಮಗೆ ಗೊತ್ತಾಗಲ್ಲ ಹಿಂಗೆ ಹುರಿಯೋಕ್ಕೆ ಅಂದರೆ ನೀವು ಬೇರೆ ಬೇರೆನೇ ಹುರ್ಕೊಳ್ಳಿ. ನೋಡಿ, ಗಮ್ ಅಂತ ಇದೆ, ಗಸಗಸೆ ಸಾಸಿವೆ 2 ಹಾಕಿದ್ನಲ್ಲ, 2 ಗಮ್ ಅಂತ ಇದೆ. ಇಂಗು ಹಾಕಿರೋದ್ರಿಂದ ಇಂಗು ಸ್ಮೆಲ್ಲು ಬರುತ್ತೆ. ಈ ರೀತಿ ಮಾಡ್ಕೊಂಡ್ರೆ 1 ವರ್ಷದ ಗಟ್ಟಲೆ ಇಟ್ಕೊಂಡ್ಬಿಟ್ಟು ಮಾಡ್ಕೊಬೋದು. ಈ ಫಸ್ಟ್ನಲ್ಲಿ ಏನು ಸಾಂಬಾರು ಪುಡಿ ಟೇಸ್ಟ್ ಇರುತ್ತೋ ಲಾಸ್ಟು ಒಂದು ಅರ್ಧ ಸ್ಪೂನ್ ಇದೆ ಅಂದರೂ ಅಲ್ಲಿ ತನಕನೂ ಅದೇ ಫ್ಲೇವರ್ ಇರುತ್ತೆ. ಫ್ಲೇವರ್ ಅಂತೂ ಚೇಂಜ್ ಆಗೋಲ್ಲ, ಟೇಸ್ಟು ಚೇಂಜ್ ಆಗೋಲ್ಲ, ಅದೇ ಫ್ಲೇವರ್ ಇರುತ್ತೆ. 2 ಆಗಿದೆ. ನೋಡಿ, ಕಲ್ಲರು ಚೇಂಜ್ ಆಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಕಲರ್ ಚೇಂಜ್ ಆಗಿದೆ, ಸ್ಮೆಲ್ಲು ಗಮ್ ಅಂತ ಇದೆ, ಪಟ್ ಅಂತ ಸೌಂಡು ಬರ್ತಾಯಿದೆ ನೋಡಿ.
ನೋಡಿ ಸೌಂಡು ಪಟ 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 ಅಂತಾರ ಸೌಂಡ್ ಬರ್ತಾಯಿದೆ. ನಾನು ಕೈ ಆಡೋದ್ರಿಂದ ನಿಮಗೆ ಸೌಂಡು ಕೇಳಿಸಲ್ಲ, ಹಂಗೆ ಬಿಟ್ಟಿದ್ದೀನಿ, ಸೌಂಡ್ ಕೇಳಿಸ್ತಾ ಇದೆ ನೋಡಿ. ಈಗ ನೋಡಿ ಮತ್ತೆ ಹಿಂಗು ಹಾಕಿದ್ದೀನಿ ನಾನು. ಇವಾಗ ಮೆಣಸು ಹಾಕ್ತಾಯಿದ್ದೀನಿ 1/4 kg. ಮೆಣಸು ಪಟ ಪಟ ಅನ್ನೋ ತನಕನೂ ಹುರ್ಕೋಬೇಕು. ನೋಡಿ ಚಟಪಟ ಅಂತ ಇದೆ. ಈಗ ಮೆಣಸು ಚಟಪಟ ಅಂತ ಇದೆ ನೋಡಿ, ಸೌಂಡ್ ಪಟ್ ಪಟ್ ಅಂತ ಬರ್ತಾಯಿದೆ ನೋಡಿ. ಅದು ಉರಿಯೋಗ್ಲೇ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಣಗಿರೋ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. 2 ಕಟ್ಟಷ್ಟು ತಗೊಂಡಿದ್ದೀನಿ ನಾನು. ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ತುಂಬ ಉರಿಯೋದೇನು ಬೇಡ, ಅದ್ರ ಕಾವಿಗೆ ಆಗೋಗುತ್ತೆ ನೋಡಿ. ಆಗಿದೆ, ತೆಗಿ ನೋಡಿ. ಅರ್ಧ kg ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಇಂಗು ಪೀಸ್ನ ಹಾಕ್ತಾಯಿದ್ದೀನಿ. ಈಗ ಕೆಂಪುಗಾಗಂಗೆ ಹುರ್ಕೊಳ್ಳಿ, ಕಪ್ಪು ಮಾಡಬೇಡಿ. ಜೀರಿಗೆ ಜಲ್ದಿ ಹುರಿದಿದ್ದಾಗೋಗುತ್ತೆ. ಡ್ರೈ ಇರುತ್ತಲ್ಲ, ಜಲ್ದಿ ಹುರಿದಿದ್ದಾಗೋಗುತ್ತೆ. ಜಲ್ದಿ ಕೈ ಆಡಿ, ಇಲ್ಲಾಂದರೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇದೇನು ಮೇಡಮ್ ಇಷ್ಟೊಂದು ಪದಾರ್ಥಗಳು ಹೇಳ್ತಾ ಇದ್ದೀರಾ, ನಾವು ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ನಾನೆಲ್ಲ kgಗೆ ಹೇಳಿದ್ದೀನಿ. ನೀವು 1/4 kgಗೆ ತಗೊಂಡ್ರೆ ಎಲ್ಲ ಅದರಲ್ಲಿ 1/4 ವಾಸಿ ತಗೊಳ್ಳಿ. ಮೆಣಸಿಕಾಯಿ ಮತ್ತು ಸಾಂಬಾರು ಬೀಜ 1/4 kg ತಗೊಂಡ್ರೆ ಇನ್ನೆಲ್ಲದು 75 ಗ್ರಾಮ್ ತಗೊಳ್ಳಿ ನೋಡಿ. ಜೀರಿಗೆ ಬಣ್ಣ ಚೇಂಜ್ ಆಗಿದೆ, ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ ನಿಮಗೆ. ಗಮ್ ಅಂತ ಸ್ಮೆಲ್ಲು ಬರ್ತಾಯಿದೆ. ಇನ್ನೊಂದು ಚೂರಾಗಲಿ. ಜೀರಿಗೆ ಕೆಂಪಗೂ ಆಗಿದೆ, ಚಟಪಟ ಅಂತ ಸೌಂಡು ಬರ್ತಾಯಿದೆ. ಸೌಂಡ್ ಕೇಳಿಸ್ತಾ ಇರ್ಬೋದು. ಆಗಿದೆ ನೋಡಿ, ಆಗಿದೆ. ಈಗ ಹುರಿದಿದ್ದು ತೆಗಿತಾ ಇದ್ದೀನಿ ನೋಡಿ. ಬಣ್ಣ ಚೇಂಜ್ ಆಗಿದೆ, ಸ್ಮೆಲ್ಲು ಗಮ್ ಅಂತ ಇದೆ ನೋಡಿ. ನೋಡಿ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮೆಣಸು ಮತ್ತು ಗಸಗಸೆ, ಸಾಸು ಎಲ್ಲ ಹುರಿದು ಒಂದ್ರ ಮೇಲೆ ಒಂದು ಹಾಕ್ಕೊಂತೀವಲ್ಲ, ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಂಗೆ ಸಣ್ಣಗೂ ಆಗಬೇಕು ನೋಡಿ. ಈ ಥರ ಕೈ ಆಡ್ತಾಯಿರಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಬೇರೆ ಬೇರೆ ಹುರಿತಾ ಇದ್ದೀನಿ. ನಾನು ಒಂದಾದ್ಮೇಲೆ ಹಾಕ್ಕೊಂಡು ನನಗೆ ಹುರಿತಾ ಇದ್ದೆ. ನಿಮಗೆ ತೋರ್ಸೋಕ್ಕೆ, ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಈ ರೀತಿ ಹುರಿತಾ ಇದ್ದೀನಿ ನೋಡಿ. 1/4 kg ಮೆಂತ್ಯ ಹಾಕ್ತಾಯಿದ್ದೀನಿ. ಮೇಡಮ್ 1/4 kg ಮೆಂತ್ಯ ಹಾಕಿದ್ದೀರಲ್ಲ, ಜಾಸ್ತಿ ಆಗಲ್ವಾ ಅಂತ ಕೇಳ್ತಾರೆ. ಇಲ್ಲ, ಜಾಸ್ತಿ ಆಗಲ್ಲ. 1 kg ಸಾಂಬಾರು ಬೀಜಕ್ಕೆ 1/4 kg ಮೆಂತ್ಯ ಬೇಕೇ ಬೇಕು ನೋಡಿ. ಹಿಂಗೆ ಪೂರ್ತಿ ಹಾಕ್ತಾಯಿದ್ದೀನಿ. ಇವಾಗ ಇದು ಚಟಪಟ ಅನ್ನುತ್ತೆ, ಕೆಂಪು ಆಗುತ್ತೆ, ಅಲ್ಲಿ ತನಕ ಹುರ್ಕೊಳ್ಳಿ. ಕಪ್ಪು ಮಾಡಬೇಡಿ, ಮೆಂತ್ಯನ ಕೆಂಪುಗಾಗೋ ತನಕ ಹುರ್ಕೊಳ್ಳಿ ನೋಡಿ. ಚಟಪಟ ಅಂದಿದೆ, ಬಣ್ಣನೂ ಚೇಂಜ್ ಆಗಿದೆ ನೋಡಿ. ಮೆಂತ್ಯ ಇರೋ ಕಲರ್ ಬಿಟ್ಟು ಗೋಲ್ಡನ್ ಫ್ರೈ ಬಂದಿದೆ, ಗೋಲ್ಡನ್ ಕಲರ್ ಆಗಿದೆ. ಗಮ್ ಅಂತ ಸ್ಮೆಲ್ಲು ಬರ್ತಾಯಿದೆ ನೋಡಿ. ಚಟಪಟ ಅಂತ ಇದೆ. ತೆಗಿತಾ ಇದ್ದೀನಿ. ಈಗ ಸಾಂಬಾರು ಬೀಜ ಹಾಕ್ಕೊತಾ ಇದ್ದೀನಿ. ಈಗ 1 kg ಸಾಂಬಾರು ಬೀಜ ತಗೊಂಡಿದ್ನಲ್ಲ, ಅದರಲ್ಲಿ ಅರ್ಧ ಹಾಕ್ತೀನಿ, ಇನ್ನು ಅರ್ಧ ಇನ್ನೊಂದು ಸತಿ ಹುರ್ಕೊತೀನಿ ನೋಡಿ. ಸಾಂಬಾರು ಬೀಜ ಗಮ್ಮನ್ನಂಗೆ ಹುರ್ಕೋಬೇಕು. ಏನು ಮೇಡಮ್ ಇಷ್ಟೊಂದು ಮಾಡ್ತೀರಾ ಅಂತ ನೀವು ಆವಾಗಲೇ ಕೇಳಿದ್ರಿ ಅಂತ ನಾನು ಹೇಳಿದೆ. ಇಷ್ಟೊಂದು ಅಂತಂದರೆ ನಾನು ಯಾರಿಗಾರ ಕೇಳಿದ್ರೂ ನಮ್ಮ ಮನೆಯಿಂದ ನಾವು ಸೇಲು ಸಹ ಮಾಡ್ತೀವಿ. ನಾವು ಆಗಲ್ಲ ಅನ್ನೋರು ನೀವು ಕಾಮೆಂಟಲ್ಲಿ ಹೇಳಿದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ನಾವು ಫಸ್ಟಿಂದನೂ ಖಾರದ ಪುಡಿ ಸೇಲ್ ಮಾಡ್ತೀವಿ. ಖಾರದ ಪುಡಿ ಒಂದೆಲ್ಲ, ಪುಳಿಯೋಗರೆ ಗೊಜ್ಜು, ಖಾರದ ಪುಡಿ, ಚಟ್ನಿ ಪುಡಿ ಇಂಥವನ್ನೆಲ್ಲ ಸೇಲ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚಟ್ನಿ ಪುಡಿ, ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತಿಳಿ ಸಾರು ಪುಡಿನೂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು. ಸಾಂಬಾರು ಬೀಜ ಬಣ್ಣ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಬಣ್ಣ ಚೇಂಜ್ ಆಗಬೇಕು ಅಂದರೆ ಕಪ್ಪು ಹತ್ತಿಸ್ಬೇಡಿ. ಕಪ್ಪು ಹತ್ತಿಸಿದ್ರೆ ತುಂಬ ಸಾಂಬಾರೆಲ್ಲ ಕಪ್ಪು ಅನಿಸುತ್ತೆ, ಚೆನ್ನಾಗಿ ಕಾಣಲ್ಲ. ಸಾಂಬಾರು ಟೇಸ್ಟು ಇರೋಲ್ಲ, ಒಬ್ಬರು ಬರುತ್ತೆ. ಹೊಸದಾಗಿ ಯಾರು ಮಾಡ್ತಾಯಿದ್ರೆ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಿ. ನೋಡಿ ಗಮ್ಮಂತ ಸ್ಮೆಲ್ ಬರ್ತಾಯಿದೆ, ಬಣ್ಣನೂ ಚೇಂಜ್ ಆಗಿದೆ ನೋಡಿ. ಆದಷ್ಟು ನಾಟಿ ಸಾಂಬಾರು ತಗೊಳ್ಳಿ. ಕಲ್ಲರ್ ಬಣ್ಣ ಬೆರೆಸಿರೋ ಸಾಂಬಾರೆಲ್ಲ ತಗೋಬೇಡಿ, ಚೆನ್ನಾಗಿ ಬರೋಲ್ಲ. ನೋಡೋಕೆ ಮಾತ್ರ ಚೆಂದ ಅನಿಸುತ್ತೆ ಅದು,
ನಾಟಿ ಸಾಂಬಾರ ತಗೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲ ನಿಮಗೆ. ಇವಾಗ ಯಾವುದೇ ಪದಾರ್ಥ ಆಗಲಿ ಎಲ್ಲ ನಾಟಿ ಪದಾರ್ಥಗಳನ್ನ ತಗೊಳ್ಳಿ, ಯಾವುದು ಫಾರಮ್ ಅಂತ ಹೋಗಬೇಡಿ. ಎಲ್ಲದಕ್ಕೂ ಬಣ್ಣ ಬೆರೆಸಿರ್ತಾರೆ. ಇವಾಗ ನೋಡಿಬಿಟ್ಟು ಮಾಡಿ ತಗೊಳ್ಳಿ. ನೋಡಿ ಆಗಿದೆ, ತೆಗಿತಾ ಇದ್ದೀನಿ ಈಗ. ನೋಡಿ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಉರಿ ಸಣ್ಣ ಇದರಲ್ಲಿ ಇಟ್ಕೊಳ್ಳಿ, ಘಾಟಾಗುತ್ತೆ. ಬಿಸಿಲಿದ್ರೆ ಆದಷ್ಟು ಚೆನ್ನಾಗಿ ಒಣಗಿಸ್ಕೊಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಹಂಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಘಾಟಾಗತ್ತೆ. ನೋಡಿ ಪಟ ಪಟ ಅನ್ನೋ ತನಕ ಹುರ್ಕೊಳ್ಳಿ. 2 ಸ್ಪೂನ್ ಇಟ್ಕೊಂಡಿದ್ದೀನಿ ನಾನು ಇವಾಗ ಉರಿಯುವಾಗ. ತುಂಬ ಕಪ್ಪಾಗಂಗೆ ಹುರ್ಕೊಳಕ್ಕೆ ಹೋಗ್ಬೇಡಿ. ಮೆಣ್ಸಿನ್ಕಾಯಿ ಉರಿಯೋಗ್ಲೇ ಇರೋದು ಗಮ್ಮತ್ತು. ಏನು ಮೇಡಮ್ ತೊಟ್ಟು ತೆಗ್ದಿಲ್ಲ ಅಂತೀರಾ? ತೊಟ್ಟಲ್ಲೇ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಹಂಗಾಗಿ ತೊಟ್ಟು ತೆಗಿಯಲ್ಲ, ತೊಟ್ಟು ಸಮೇತ ಹಾಕ್ತೀನಿ. ನೋಡಿರಿ, ಒಂದೇ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದೇ 1 ಸ್ಪೂನಷ್ಟು ನೋಡಿ, ಸಾಕು, ಅಷ್ಟೇ ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತು ಸ್ವಲ್ಪ ಹುರಿಯೋಣ. ಇಲ್ಲ ಘಾಟಾಗತ್ತೆ ಅಂತ ತುಂಬ ಎಣ್ಣೆ ಹಾಕಿದ್ರೆ ಸ್ಮೆಲ್ ಆಗುತ್ತೆ ಅಂತ ತುಂಬ ಎಣ್ಣೆ ಹಾಕಲ್ಲ. 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಬಾಡಿಗೆ ಮೆಣ್ಸಿನ್ಕಾಯಿ ಹುರಿದು ತೆಗೆದಿಟ್ಕೊಬಿಟ್ಟಿದ್ದೀನಿ. ನಿಮಗೆ ತೋರ್ಸೋಕ್ಕಾಗಿಲ್ಲ, ಹಾಗಾಗಿ ಬಾಡಿಗೆ ಮೆಣ್ಸಿನ್ಕಾಯಿ ಹುರಿದು ತೆಗೆದಿಟ್ಟಿದ್ದೀನಿ. ಇವಾಗ ನೋಡಿ ಇನ್ನೊಂದು ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರದ್ದು ಅನ್ನಲ್ಲ, ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನು ಯಾವುದೂ ತೊಟ್ಟು ತೆಗೆದಿಲ್ಲ, ತೊಟ್ಟು ಸಮೇತನೇ ಹಾಕ್ತಾ ಇರೋದು. ನೋಡಿ ಎಣ್ಣೆ ಹಾಕಿದ್ದೀನಿ ನಾನು, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಉರಿತಾ ಇದ್ದೀನಿ ನೋಡಿ. ಖಾರದ ಮೆಣ್ಸಿನ್ಕಾಯಿ ಹಾಕೋದ್ಮೇಲೆ ಒಂಚೂರು ಘಾಟಾಗುತ್ತೆ, ಕೆಂಪು ಬರ್ತಾಯಿದೆ. ಮೇಡಮ್ ಮೆಣ್ಸಿನ್ಕಾಯಿ ಉರಿಯೋ ಗಮ್ಮಂತ ಸ್ಮೆಲ್ ಬರೋಕ್ಕಿಂತ ಘಾಟಾಗುತ್ತೆ ಮೇಡಮ್ ಅಂತ ಅಂತೀರಾ. ಗಮ್ಮಂತ ಸ್ಮೆಲ್ಲು ಬರುತ್ತೆ, ಘಾಟು ಬರುತ್ತೆ. ನೋಡ್ಕೊಂಡು ಹುರ್ಕೊಳ್ಳಿ, ಘಾಟಾಗಲ್ಲ, ಹಂಗಾಗಿ ಎಣ್ಣೆ ಹಾಕಿರೋದು. ನೋಡಿ ಆಗಿದೆ, ತೆಗಿತಾ ಇದ್ದೀನಿ. ನೆಂಪ್ತಿಕಾಯಿ ಅನ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಆಗಿದೆ ಇದು. ಇವಾಗ ತೆಗಿತಾ ಇದ್ದೀನಿ. ನೋಡಿ ಲಾಸ್ಟ್ ಮೆಣ್ಸಿನ್ಕಾಯಿ ಉರಿತಾ ಇರೋದು. ನೋಡಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ ಆಗಿದೆ, ಮೆಣ್ಸಿನ್ಕಾಯಿ ಹುರ್ಕೊಂಡು ತೆಗಿತಾ ಇದ್ದೀನಿ ಈಗ. ನೋಡಿ ಅರಶಿನದ ಕೊನೆ ಕುಟ್ಬಿಟ್ಟು ಹುರ್ಕೊತಾ ಇದ್ದೀನಿ. ಗಮ್ಮಂತ ಸ್ಮೆಲ್ ಬರುತ್ತೆ, ಅರಶಿನ ಕೊನೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಮೇಡಮ್ ಅರಶಿನದ ಪುಡಿನೇ ಹಾಕ್ಬೋದಲ್ಲ, ಅರಶಿನ ಕೊನೆ ಯಾಕೆ ಹಾಕಿದ್ದೀರಾ ಅಂತ ಕೇಳ್ತೀರಾ. ಅರಶಿನ ಪುಡಿ ಅದು ಈಕ್ವಲಾಗಿ ಆಗೋಲ್ಲ. ಅರಶಿನ ಕೊನೆ ಆದರೆ ಚೆನ್ನಾಗಿರುತ್ತೆ. ಅರಶಿನದ ಪುಡಿಗಾದರೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಅರಶಿನದ ಪುಡಿ ಮಾಡಿಸಿರ್ತಾರೆ, ಅದು ಒಂಥರ ಹುಳ ಆಡ್ದಂಗೆ ಆಡುತ್ತೆ. ಹಂಗಾಗಿ ಅರಶಿನದ ಕೊನೆನ ಹುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಮಿಲ್ಲಿಗೆ ಹಾಕೋದ್ರಿಂದ ಅರಶಿನ ಕೊನೆ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆನೂ ಈಕ್ವಲಾಗಿ ಚೆನ್ನಾಗಿ ಬರುತ್ತೆ ಪುಡಿ. ನೀವು ಎಷ್ಟು ದಿವಸ ಇಟ್ಟರು ಏನೂ ಆಗಲ್ಲ. ನೋಡಿ ಆಗಿದೆ ಅರಶಿನ ಕೊನೆನೂ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಬಾಣಲಿ ಹೀಟಿಗೆ ಇನ್ನೂ ಸ್ವಲ್ಪ ಬಿಸಿ ಆಗುತ್ತೆ. ಆಗಿದೆ ಪುಡಿ ಪುಡಿ ಮಾಡ್ಸೋಕ್ಕೆ ಹುರಿದಿದ್ದೆಲ್ಲದು ಆಗಿದೆ. ಇದೆಲ್ಲ ತಣ್ಣಗಾಗಲಿ. ಮೆಣ್ಸಿನ್ಕಾಯಿ ನೋಡಿ, ಮೆಣ್ಸಿನ್ಕಾಯಿ ಹುರಿದು ಹಿಂಗೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಡ್ತೀನಿ. ಆಮೇಲೆ ಮಿಲ್ಲಿಗೆ ಹಾಕ್ಸ್ಕೊಬರೋಣ. ಹಲೋ, ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಖಾರದ ಪುಡಿಗೆ ಏನೇನು ಪದಾರ್ಥಗಳು ಬೇಕು, ಎಷ್ಟೆಷ್ಟು ಬೇಕು, ಹೇಗೆ ಹುರಿಯೋದು ಅಂತ ಎಲ್ಲ ತೋರಿಸಿದ್ದೆ. ತೋರಿಸಿರೋದಾಗಿತ್ತಲ್ಲ,
ಹಾಗೆ ಮಿಲ್ ಮಾಡಿಸ್ಕೊಬರೋದು ತೋರಿಸ್ತೀನಿ ಅಂತ ಅಂದೆ. ಮಿಲ್ಲಿಗೆ ಹೋಗೋದು ತೋರ್ಸೋಕ್ಕಾಗಲಿಲ್ಲ. ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇವಾಗ ಖಾರದ ಪುಡಿ ರೆಡಿ ಇದೆ, ಬನ್ನಿ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಖಾರದ ಪುಡಿ ಗಮ್ ಅಂತ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಮಿಲ್ಲಲ್ಲೇ ಮಾಡಿಸಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ರೆಡಿ ಆದಷ್ಟು ತಗೊಳ್ಳೋದು ಬಿಟ್ಬಿಟ್ಟು ಇವಾಗ ಮನೆಯಲ್ಲೇ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಮನೇಲಿ ಮಾಡ್ಕೊಳ್ಳೋದು ನಾನು ಅಕ್ಕಿ ಉಸ್ಲಿ ಮತ್ತು ಹಾಗಲಕಾಯಿ ಗೊಜ್ಜು, ಸಾಂಬಾರಿಗೆ, ಆಮೇಲೆ ಪಪ್ಪು ಸಾರಿಗೆ ಎಲ್ಲದಕ್ಕೂ ಯೂಸ್ ಮಾಡಿದ್ದೀನಲ್ಲ, ಇದೇ ಖಾರದ ಪುಡಿ ನಾನು ಯೂಸ್ ಮಾಡಿರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿ ಸಾರು ಪುಡಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಪುಳಿಯೋಗರೆ ಗೊಜ್ಜಿಗೂ ಇದೇ ಪುಡಿನೂ ಹಾಕ್ತೀನಿ, ತಿಳಿ ಸಾರು ಪುಡಿನೂ ಹಾಕ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳಿದ್ನಲ್ಲ ನಾನು, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಾನೆ ನಮ್ಮ ಹುಡುಗ, ಇದೇ ಖಾರದ ಪುಡಿ ಹಾಕಿರೋದು. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಷನ್ ಬರುತ್ತೆ.